ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಟಿಫನ್ ಮಾಡೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಫಂಕ್ಷನ್ಗೆ ಹೋಗೋದಿತ್ತು, ಹಾಗಾಗಿ ಬೇಗ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇಲ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟಿನ ರವಾನ ಇಲ್ಲಿ ಹುರಿದು ಇಡ್ಕೋತಾ ಇದ್ದೀನಿ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಆಯಿಲನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ಕಾಳುಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನಕಾಳು ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇವರಿಗೆ ಉದ್ದಿನಬೇಳೆ, ಕಡಲೆಕಾಳು ಎಲ್ಲ ಇಷ್ಟ ಇಲ್ಲ, ಬಟ್ ನನಗಿಷ್ಟ ಅಂಥೇಳಿ ಇವತ್ತಿನ ಉಪ್ಪಿಟ್ಟಲ್ಲಿ ನಾನು ನನಗಿಷ್ಟವಾದ ಥರ ಉಪ್ಪಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ನಾನು ಹೇಳಿದ್ದು ನಿಜ ಅಲ್ವಾ? ಈ ಲೈನ್ಸನ್ನು ಸುಧಾಮೂರ್ತಿಯವರು ಹೇಳಿದ್ದಾರೆ. ಸುಧಾಮೂರ್ತಿಯವರು ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಇವತ್ತು ನಾವು ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ನಮ್ಮ ಬಾಜು ಬಿಲ್ಡಿಂಗ್ನ ಓನರ್ ಅವರು ಬಂದು ನಮಗೆ ಇನ್ವೈಟ್ ಮಾಡಿ ಹೋಗಿದ್ದಾರೆ. ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡಿ ಹೋಗಿದ್ದರು. ಹಾಗಾಗಿ ನಾವು ಇವತ್ತು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಅವರು ಪಾಪ ನಮ್ಮನ್ನ ನೆನಪಿಟ್ಕೊಂಡು ಬೇರೆ ಕಡೆ ಮನೆ ಅವ್ರದ್ದು ಇರೋದು, ಅಲ್ಲಿಂದ ನಮಗೆ ಬಂದು ಇನ್ವೈಟ್ ಮಾಡಿದ್ದಾರೆ. ತುಂಬಾ ಖುಷಿಯಾಯಿತು. ಹಾಗಾಗಿ ನಾವಿವತ್ತು ಅವ್ರ ಮನೆ ಫಂಕ್ಷನ್ಗೆ ಹೋಗೋಣ ಅಂತಲೇ ರೆಡಿಯಾಗಿ ವೆಯ್ಟ್ ಮಾಡಿ ಹೋಗ್ತಾ ಇರೋದು. ತುಂಬಾ ಖುಷಿಯಾಗುತ್ತೆ. ಈ ಥರ ಈಗ ನಮ್ಮವರೇ ನಮಗೆ ಒಂದೊಂದು ಸಲ ಕರೆಯೋದನ್ನು, ಫಂಕ್ಷನ್ಗಳಿದ್ದರೆ ಮರ್ತು ಬಿಡ್ತಾರೆ. ಬಟ್ ಅವರು ಯಾರೋ ನಮಗೆ ಗೊತ್ತೇ ಇಲ್ಲ, ಒಮ್ಮೆ 2 ಟೈಮ್ಸ್ ಅಷ್ಟೇ ಮಾತಾಡಿಸಿರೋದು. ಬಟ್ ಅವರು ನೆನ್ಪಿಟ್ಕೊಂಡು ಬಂದು ಬರಲೇಬೇಕು ಅಂತ ನಮ್ಮನೆ 2 ಫ್ಲೋರ್ ಇದ್ರೂ ಅವ್ರು ವಯಸ್ಸಾದ್ರೂ ಹತ್ತಿ ಬಂದು ಕರೆದು ಹೋಗಿದ್ದಾರೆ. ಅಂಕಲ್ ಆಂಟಿ ಇಬ್ಬರೂ ಬಂದು. ಸೊ ಹಾಗಾಗಿ ನಮಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ಬೇಗನೆ ಉಪ್ಪಿಟ್ಟು ಮಾಡಿ ಟಿಫನ್ ಮಾಡಿ ಬೇಗನೆ ಹೋಗೋಣ. ಇಲ್ಲಿಂದ 5 ಕಿಲೋಮೀಟರ್ಸ್ ಅಂತ. ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಹೀಗೆ ರೆಡಿ ಆಗ್ತಾ ಒಂದು ಸ್ಕಿನ್ ಕೇರ್ ರುಟೀನಿಂದು ಒಂದು ವಿಡಿಯೋ ಮಾಡಿ ಆಯಿತು. ಅದನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಸ್ಯಾರಿ ಎಲ್ಲ ಗ್ರೀನ್ ಸ್ಯಾರಿ, ಇದನ್ನು ದೀಪಾವಳಿ ಹಬ್ಬಕ್ಕೆ ಉಟ್ಕೊಂಡಿದ್ದೆ, ಮತ್ತು ಅದನ್ನು ವಾಶಿಗೆ ಹಾಕಬೇಕಿತ್ತು. ಸೊ ಇನ್ನೊಮ್ಮೆ ಉಡ್ಕೊಂಡು ಹೋಗಿ ವಾಶ್ ಮಾಡೋಣ ಅಂಥೇಳಿ ಸೊ ಈಗ ಅದನ್ನೇ ವಿಯರ್ ಮಾಡಿದ್ದೀನಿ. ಸೊ ಕ್ರೀಮ್ ಎಲ್ಲ ಹಚ್ಕೋತಾ ಇದ್ದೀನಿ. ಇದ್ರ ಫುಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ತುಂಬಾ ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮೇಕಪ್ ಹೇಗೆ ಮಾಡೋದು, ತುಂಬ ಬ್ಯೂಟಿಫುಲ್ಲಾಗಿ ಹೇಗೆ ಬರುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕ್ವಿಕ್ಕಾಗಿ ರೆಡಿ ಆಗಿಬಿಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೆಲ್ಲ ಇಲ್ಲಿ ನನ್ನ ಮಗ ಬಂದು ಕದ ಓಪನ್ ಮಾಡ್ತಾ ಇದ್ದಾನೆ. ಹಾಗೂ ಹೀಗೂ ಮಾಡಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇವರು ವೇಟ್ ಮಾಡ್ತಾಯಿದ್ರು. ಗಿಫ್ಟೆಲ್ಲ ರ್ಯಾಪ್ ಮಾಡಿಸ್ಕೊಂಡು ತೊಗೊಂಡು ಬಂದರು. ನಮ್ಮದು ಹೆಣ್ಮಕ್ಳದಂದ್ರೆ ಎಷ್ಟಂದ್ರೂ ಮುಗಿಯೋದೇ ಇಲ್ಲ. ಅವ್ರದ್ದೇನೋ ಬೇಗನೆ ಒಂದು 2 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಬಟ್ ನಮ್ಮದು ಹಾಗಲ್ಲ, ಬೇಗ ಆಗೋದೇ ಇಲ್ಲ. ನಾವೆಷ್ಟು ಬೇಗ ಮಾಡ್ಕೋಬೇಕು, ರೆಡಿ ಆಗಬೇಕು ಅಂದರೂ ಅದು ಆಗೋದೇ ಇಲ್ಲ. ನಾನು ಅದರಲ್ಲೇ ಬೇಗ ವಿಡಿಯೋ ಬೇರೆ ಮಾಡ್ತಾಯಿದ್ದೆ. ವಿಡಿಯೋ ಮಾಡ್ಕೋತಾನೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ರೆಡಿ ಆಗ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಎಲ್ಲ ಬೇಗನೆ ರೆಡಿಯಾಗಿ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು. ಯಾಕೋ ಇವತ್ತು ಸ್ವಲ್ಪ ಸುಸ್ತಾಗಿತ್ತು. ನಿಮ್ಮ ಅವ್ರಂಗೆ ಬೇರೆ ಸ್ವಲ್ಪ ನೆಗಡಿ ಕೆಮ್ಮು ಆಗಿತ್ತು. ನೈಟೆಲ್ಲ ಫುಲ್ ಮಲ್ಗೆ ಎಲ್ಲ ಸ್ವಲ್ಪ ಅವಂದೇ ಆಗೋಗಿತ್ತು. ಅವನಿಗೆ ಸ್ವಲ್ಪ ಔಷಧಿ ಎಲ್ಲ ಹಾಕಿ ನೆಗಡಿ ಆಗಿತ್ತಲ್ಲ. ಈಗ ಅವ್ರು ಅಷ್ಟು ಪ್ರೀತಿಯಿಂದ ಕರೆದೋಗಿದ್ದಾರೆ, ಬಿಡೋಕ್ಕೂ ಆಗಲ್ಲ ಅಂಥೇಳಿ ಹೋಗ್ತಾ ಇದ್ದೀವಿ ಫಂಕ್ಷನಿಗೆ. ಅವನು ರೆಡಿಯಾಗಿ ಅವ್ರ ಪಪ್ಪಾನೂ ರೆಡಿಯಾಗಿ ಇಬ್ಬರು ವೇಟ್ ಮಾಡ್ತಾ ಇದ್ದಾರೆ. ನಂದಂತರೂ ಮುಗಿತಾನೆ ಇಲ್ಲ. ಸೊ ಫೈನಲಿ ಮುಗಿಸ್ತಾಳೆ ಅಂತ ಅವರು ಕಾಯ್ತಾನೆ ಇದ್ದಾರೆ.
ಫೈನಲಿ ರೆಡಿಯಾಗಿ ಒಂದು ವಿಡಿಯೋನ ತಗೊಂಡು ಹೊರಟಿದ್ದಾಯಿತು. ಅವ್ರ ಮನೆಗೆ ಹೊರಟಿದ್ದೀವಿ. ಬಟ್ ಲೊಕೇಶನ್ ನೋಡಿದ್ದೀವಿ, ಕಾರ್ಡನ್ನು ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ. ಹೆಂಗೋ ಮಾಡಿ ಎಲ್ಲೋ ಬೋರ್ಡೆಲ್ಲ ನೋಡಿ ಹುಡುಕಾಡಿ ಮನೆಯೆಲ್ಲ ಡೆಕೋರೇಷನ್ ಮಾಡಿದ್ದು ನೋಡಿ ಮನೆ ಫೈನಲಿ ಸಿಕ್ತು. ವೀರಭದ್ರೇಶ್ವರ ನಿಲಯ ಅಂತ ಒಂದು ನಾನು ನೋಡಿದ್ದೆ ಮೊನ್ನೆ. ಅವತ್ತು ಕಾರ್ಡ್ ಓದುವಾಗ ಅದನ್ನ ನೆನ್ಪಿಟ್ಕೊಂಡು ಅದನ್ನ ಮನೆ ನೋಡಿ ಹುಡ್ಕೊಂಡು ಫೈನಲಿ ಫಂಕ್ಷನ್ಗೆ ಅಟೆಂಡ್ ಫೈನಲಿ ಹೋದ್ವಿ. ಮನೆ ತುಂಬಾ ಸಖತ್ತಾಗಿ ಕಟ್ಸಿದ್ರು. ಲಿಫ್ಟ್ ಎಲ್ಲ ಮಸ್ತಾಗಿತ್ತು, ಸೂಪರಾಗಿತ್ತು ಮನೆ. ನಾವು ಯಾವಾಗಪ್ಪ ಈ ಥರ ಮನೆ ಕಟ್ಟೋದು ಅಂದ್ಕೊಂಡು ಎಲ್ಲ ಮನೆ ಎಲ್ಲ ನೋಡಿ ಗಿಫ್ಟ್ ಎಲ್ಲ ಕೊಟ್ಟು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಪೂಜೆ ಎಲ್ಲ ನೋಡಿಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕಿ ಊಟಕ್ಕೆ ಹೋಗಿದ್ದಾಯಿತು. ಊಟ ಅಂತೂ ಸಖತ್ತಾಗಿತ್ತು. ಊಟದ ವಿಡಿಯೋನ ತೊಗೊಳಕ್ಕಾಗಲೇ ಇಲ್ಲ, ತುಂಬಾ ರಶ್ ಇರೋದ್ರಿಂದ ತುಂಬಾ ವೇಟ್ ಮಾಡಿ ಹಾಫ್ ಆನ್ ಅವರ್ ವೇಟ್ ಮಾಡಿ ಊಟ ಮಾಡಿ ಬಂದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್.